ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಶ್ರೀ ವಿಜಯ ರಚಿಸಿರುವಂಥ ಕವಿರಾಜ ಮಾರ್ಗ ಇದರಲ್ಲಿ ಇರುವಂತಹ ಕೆಲವೊಂದು ಭಾಗಗಳನ್ನು ನಿಮಗೆ ಪಠ್ಯವಾಗಿ ಇಟ್ಟಿದ್ದಾರೆ. ಆ ಭಾಗಗಳ ಸಾರಾಂಶವನ್ನು ಇವತ್ತಿನ ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ. ಮೊದಲಿಗೆ ನಾವು ಶ್ರೀ ವಿಜಯ ಇವರ ಪರಿಚಯವನ್ನು ಮಾಡ್ತಾ ಹೋಗೋಣ. ಕವಿರಾಜ ಮಾರ್ಗ ಉಪಲಬ್ಧ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಕೃತಿ. ಇದರ ಕರ್ತೃ ನಿರ್ವಿವಾದವಾಗಿ ಶ್ರೀ ವಿಜಯ. ಇವನು ಸುಪ್ರಸಿದ್ಧ ರಾಷ್ಟ್ರಕೂಟ ದೊರೆಯಾದ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಕವಿಯಾಗಿದ್ದವನು ಮತ್ತು ಅವನ ಅನುಮತಿಯ ಮೇರೆಗೆ, ಅಂದರೆ ಅಮೋಘ ವರ್ಷ ನೃಪತುಂಗನ ಅನುಮತಿಯ ಮೇರೆಗೆ ಈ ಕೃತಿಯನ್ನು ರಚಿಸಿದ. ಈ ಕೃತಿ ರಚನೆಯ ಕಾಲ ಕ್ರಿಸ್ತಶಕ 850. ಇವನು ಜೈನ ಮತಕ್ಕೆ ಸೇರಿದಂತಹ ಕವಿ. ಕವಿರಾಜ ಮಾರ್ಗ ಇದೊಂದು ಅಲಂಕಾರ ಗ್ರಂಥ. ಈ ಗ್ರಂಥದಲ್ಲಿ 3 ಪರಿಚ್ಛೇದ ಅಂದರೆ ಅಧ್ಯಾಯಗಳಿವೆ. ಮೊದಲನೆಯ ಪರಿಚ್ಛೇದದಲ್ಲಿ ಒಟ್ಟು 3 ಪರಿಚ್ಛೇದದಲ್ಲಿ ಮೊದಲನೆಯದು ದೋಷ ಅದೋಷಾನುವರ್ಣನ ನಿರ್ಣಯ. ಹಾಗೆ ಎರಡನೆಯ ಪರಿಚ್ಛೇದದಲ್ಲಿ ಶಬ್ದಾಲಂಕಾರ ವರ್ಣನ ನಿರ್ಣಯ. ಹಾಗೆ ಮೂರನೆಯ ಪರಿಚ್ಛೇದದಲ್ಲಿ ಅರ್ಥಾಲಂಕಾರ ಪ್ರಕರಣ ಕುರಿತು ವರ್ಣಿಸಲಾಗಿದೆ. ಈ ಕವಿರಾಜ ಮಾರ್ಗ ಉದಾರಚರಿತನಾದ ನೃಪತುಂಗನ ಪ್ರೇರಣೆ ಮತ್ತು ಕವಿ ಶ್ರೀ ವಿಜಯನ ಬಹುಮುಖ ಆಸಕ್ತಿಯ ಫಲವಾಗಿ ನಾಡು ನುಡಿಯ ಪ್ರಾಚೀನ ಇತಿಹಾಸ, ಭೂಗೋಳ, ನಾಡವರ ಗುಣಶೀಲ ಸ್ವಭಾವ ಮತ್ತು ನಾಡಿನ ಸಾಂಸ್ಕೃತಿಕ ಪರಿಸ್ಥಿತಿಯ ವಿಸ್ತೃತ ವರ್ಣನೆಗಳಿಂದಾಗಿ ಕನ್ನಡಿಗರ ಕೈಪಿಡಿ, ಅಂದರೆ ಈ ಕವಿರಾಜ ಮಾರ್ಗ ಅನ್ನುವಂಥದ್ದು ಈ ಕೃತಿ ಕನ್ನಡಿಗರ ಕೈಪಿಡಿ ಅಂತಾಗಿದೆ. ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಬಗೆಗೆ ಆಸಕ್ತರಾದಂತಹ ಅಭ್ಯಾಸಿಗಳಿಗೆ ಕವಿರಾಜ ಮಾರ್ಗ ಕೃತಿಯು ಒಂದು ಅಮೂಲ್ಯವಾದಂತಹ ಆಕರ ಗ್ರಂಥವಾಗಿದೆ. ಈಗ ನಿಮಗೆ ನೀಡಿರುವಂತಹ ಈ 10 ಪದ್ಯಗಳ ಸಾರಾಂಶವನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೊದಲಿನ ಪದ್ಯ ನೋಡಿ. ವಿಮಳೋದಯ ನಾಗಾರ್ಜುನ ಸಮೇತ ಜಯಬಂಧು ದುರ್ವಿನಿತಾದಿಗಳ್ ಈ ಕ್ರಮದೊಳ್ ನೆಗಳ್ದೆ ಗದ್ಯಾಶ್ರಮ ಪದ ಗುರುತಾ ಪ್ರತೀತಿಯಂ ಕೈಕೊಂಡರ್. ಭಾವಾರ್ಥ ನೋಡಿ. ವಿಮಳೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತರೆ ಮೊದಲಾದವರು, ಅಂದರೆ ಇವರೆಲ್ಲ ಪ್ರಸಿದ್ಧರಾದಂಥ ಕವಿಗಳು. ಈ ಕ್ರಮದಲ್ಲಿ ನೆಗಳ್ದೆ ಅಂದರೆ ಪ್ರಸಿದ್ಧಿಯನ್ನು ಪಡೆದು ಗದ್ಯಾಶ್ರಮ ಪದ ಗುರುತಾ ಪ್ರತೀತ್ಯಂ, ಅಂದರೆ ಗದ್ಯ ಮಾರ್ಗದಲ್ಲಿ ಗುರುತ್ವದ ಹಿರಿಮೆಯನ್ನು ಕೈಕೊಂಡರ್, ಅಂದರೆ ಪಡೆದರು. ಅಂದರೆ ವಿಮಳೋದಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ ಮತ್ತು ಇತರರು ಈ ಕ್ರಮದಲ್ಲಿ, ಅಂದರೆ ಗದ್ಯ ಮಾರ್ಗದಲ್ಲಿ ಈ ಕ್ರಮದಲ್ಲಿ ಪ್ರಸಿದ್ಧಿಯನ್ನು ಪಡೆದು ಗದ್ಯ ಮಾರ್ಗದಲ್ಲಿ ಗುರುತ್ವದ ಹಿರಿಮೆಯನ್ನು ಪಡೆದರು. ಅಂದರೆ ಗದ್ಯ ಕವಿಗಳು ಮತ್ತು ಪದ್ಯ ಕವಿಗಳು ಈ ಸಾಹಿತ್ಯವನ್ನು ಸಂಪದ್ಭರಿತವನ್ನಾಗಿ ಮಾಡಿದ್ದನ್ನು ಹೇಳುವಾಗ ಶ್ರೀ ವಿಜಯ ಹೀಗೆ ಹೇಳ್ತಾರೆ. ಈ ಪದ್ಯದಲ್ಲಿ ಸಂಸ್ಕೃತ ಗದ್ಯ ಕವಿಗಳನ್ನು ಹೆಸರಿಸಿದ್ದಾರೆ. ಅಂದರೆ ಆ ಕಾಲದಲ್ಲಿ ಇದ್ದಂತಹ ಕವಿಗಳು, ಈ ಸಂಸ್ಕೃತ ಗದ್ಯ ಕವಿಗಳ ಹೆಸರನ್ನು ಇಲ್ಲಿ ಹೇಳಿದ್ದಾರೆ. ಗಂಗ ದುರ್ವಿನೀತ, ಅದನ್ನು ಕಾಲ ಕ್ರಮವಾಗಿ ಕ್ರಿಸ್ತಶಕ 700ರಲ್ಲಿ ಇದ್ದಂತಹ ಕವಿಗಳು. ಗುಣಾಢ್ಯನ ಬೃಹತ್ ಕಥೆಯನ್ನು ಸಂಸ್ಕೃತಕ್ಕೆ ಅನುವಾದ ಮಾಡಿದ ಅಂತ, ಅದರಲ್ಲಿ ಕೆಲವೊಂದು ವ್ಯಾಖ್ಯಾನಗಳನ್ನು ಬರೆದ ಅಂತ ಭಾವಿಸಲಾಗಿದೆ. ಆದರೆ ಇಲ್ಲಿ ಬೇರೆ ಕವಿಗಳ ಬಗ್ಗೆ ಯಾವುದೇ ಮಾಹಿತಿ, ವಿವರಗಳು ತಿಳಿತಾ ಇಲ್ಲ. ಸಂಸ್ಕೃತದ ವಿಮಲೋದಯ, ನಾಗಾರ್ಜುನ ಅವರು ಯಾವ ಗ್ರಂಥಗಳನ್ನು ರಚಿಸಿದ್ರು ಅನ್ನೋದಕ್ಕೆ ಆಧಾರಗಳು ಸಿಗ್ತಾ ಇಲ್ಲ. ಎರಡನೇ ಪದ್ಯ ಗಮನಿಸೋಣ. ಪದ್ಯಂ ಸಮಸ್ತ ಜನತಾ ಹೃದ್ಯಂ ಪದ ವಿದಿತ ಪಾದ ನಿಯಮನ್ ನಿವೇದ್ಯಂ ವಿದ್ಯಾ ಪಾರಪರಾಯಣ ಮಾಧ್ಯಂ ಸದು ವೃತ್ತ ಜಾತಿ ಆಯತ್ತಂ. ಈಗ ನಾವು ಇದರ ಭಾವಾರ್ಥವನ್ನು ಗಮನಿಸ್ತಾ ಹೋಗೋಣ. ಅಂದರೆ ಶ್ರೀ ವಿಜಯ ಹೇಳ್ತಾರೆ, ಪದ್ಯ ಅನ್ನುವಂಥದ್ದು ಸಮಸ್ತ ಜನತೆಯ ಹೃದಯವನ್ನು ಸೂರೆಗೊಳ್ಳುತ್ತದೆ.
ಅಂದರೆ ಪದ್ಯ ಎಲ್ಲರೂ ಕೂಡ ಇಷ್ಟಪಡುತ್ತಾರೆ. ಎಲ್ಲ ಸಮಸ್ತ ಜನರು ಎಲ್ಲರ ಹೃದಯವನ್ನು ಸೂರೆಗೊಳ್ತದೆ. ಅದು ಪದ ಮತ್ತು ಪಾದ ನಿಯಮಕ್ಕೆ ಒಳಪಟ್ಟಿರ್ತದೆ. ಛಂದೋವಿದ್ಯೆಯನ್ನು ಅನುಸರಿಸುವ ಈ ಮೂಲಭೂತ ಅಭಿವ್ಯಕ್ತಿ ವೃತ್ತಗಳಿಂದ ಜಾತಿ ಪದ್ಯಗಳಿಂದ ಕೂಡಿರ್ತದೆ. ಅಂದರೆ ಇಲ್ಲಿ ಕವಿಗೆ ಪದ್ಯ ರಚನೆಯ ಬಗ್ಗೆ ಬಹಳಷ್ಟು ಒಲವು ಇದೆ ಅನ್ನುವಂಥದ್ದು ನಾವು ಗಮನಿಸಬಹುದು. ಪದ್ಯಂ ಸಮಸ್ತ ಜನತಾ ಹೃದಯಂ ಅಂತ ಹೇಳ್ತಾರೆ. ಅಂದರೆ ಆ ಪದ್ಯದ ಒಲವನ್ನು ಒಂದು ಅಂದವಾದಂಥ ಹೇಳಿಕೆಯ ಮೂಲಕ ಶ್ರೀ ವಿಜಯ ಇಲ್ಲಿ ನಿರೂಪಿಸ್ತಾ ಹೋಗ್ತಾರೆ. ವಿದ್ಯಾರ್ಥಿಗಳೇ, ಇದಕ್ಕಿಂತ ಹೆಚ್ಚಿನ ಭಾವಾರ್ಥವನ್ನು ನಿಮ್ಮ ಉಪನ್ಯಾಸಕರು ಕೊಟ್ಟಿರ್ತಾರೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಅರ್ಥವಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ಅನುವಾದದ ಮೂಲಕ ಈ ವಿಡಿಯೋವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಈಗ ನಾವು 3ನೆಯ ಪದ್ಯವನ್ನು ನೋಡುವ. ಗುಣಸೂರಿ ನಾರಾಯಣ ಭಾರವಿ ಕಾಳಿದಾಸ ಮಾಘಾದಿಗಳ್ ಈ ಗಣಿತದೊಳೆ ಮಹಾಕಾವ್ಯ ಪ್ರಣಯಮನ್ ಆಗಿಸಿದರ್ ಅಮಳ ಕವಿ ವೃಷಭರ್ಕಳ್. ಈ ಪದ್ಯದ ಸಾರಾಂಶ ಹೀಗಿದೆ ವಿದ್ಯಾರ್ಥಿಗಳೇ. ಖ್ಯಾತಿ ಪಡೆದಂತಹ ಅಂದರೆ ಸ್ತುತ್ಯರಾದಂತಹ ಗುಣಸೂರಿ ನಾರಾಯಣ ಭಾರವಿ ಕಾಳಿದಾಸ ಮಾಘರೆ ಮೊದಲಾದವರು ಈ ರೀತಿಯಲ್ಲಿ ಮಹಾಕಾವ್ಯದ ವಿಶಿಷ್ಟ ಕ್ರಮವನ್ನು ಹಾಕಿಕೊಟ್ಟಂತಹ ಶ್ರೇಷ್ಠ ಕವಿಗಳು ಅನ್ನುವಂಥದ್ದನ್ನು ಈ ಪದ್ಯ ಭಾಗದಲ್ಲಿ ನಾವು ಗಮನಿಸಬಹುದು. ಅಂದರೆ ಆಗಿನ ಕಾಲಕ್ಕೆ ಯಾವುದೆಲ್ಲ ಯಾವ ಕವಿಗಳು ಇದ್ದರು ಅನ್ನುವಂಥದ್ದನ್ನೇ ಶ್ರೀ ವಿಜಯ ತಮ್ಮ ಕಾವ್ಯದಲ್ಲಿ ಈ ಕವಿರಾಜ ಮಾರ್ಗದಲ್ಲಿ ಹೇಳ್ತಾ ಹೋಗ್ತಾರೆ. ಈಗ ನಾವು ಮುಂದಿನ 4ನೆಯ ಪದ್ಯ ಭಾಗವನ್ನು ಗಮನಿಸೋಣ. ನಮ್ಮ ಶ್ರೀ ವಿಜಯ ಕವೀಶ್ವರ ಪಂಡಿತ ಚಂದ್ರ ಲೋಕಪಾಲಾದಿಗಳ್ ನಿರತಿಶಯ ವಸ್ತು ವಿಸ್ತರ ವಿರಚನೆ ತತ್ ಆದ್ಯ ಕಾವ್ಯಕ್ಕೆ ಎಂದುಂ ಲಕ್ಷ್ಯಂ. ಪರಮ ಶ್ರೀ ವಿಜಯ ಕವೀಶ್ವರ ಅಂದರೆ ಶ್ರೇಷ್ಠರಾದಂತಹ ಶ್ರೀ ವಿಜಯ ಕವೀಶ್ವರ ಪಂಡಿತ ಚಂದ್ರ ಲೋಕಪಾಲ ಮೊದಲಾದವರ ನಿರುಪಮ ವಸ್ತು ವಿಸ್ತರ ರಚನೆಗಳು ಹಿಂದೆ ಹೇಳಿದಂಥ ಆದ್ಯ ಕಾವ್ಯಕ್ಕೆ ಉದಾಹರಣೆಗಳು ಅಂತ ಶ್ರೀ ವಿಜಯ ಹೇಳ್ತಾರೆ. ಅಂದರೆ ಈ ಪದ್ಯದಲ್ಲಿ ಉಲ್ಲೇಖಗೊಂಡಿರುವಂಥ ಕವಿಗಳು ಅವರು ಕನ್ನಡ ಕವಿಗಳೇ ಅಥವಾ ಪ್ರಾಕೃತ ಕವಿಗಳೇ ಎನ್ನುವಂಥದ್ದು ಕೂಡ ಸಂಸ್ಕೃತ ಕವಿಗಳೇ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿಲ್ಲ. ಅಂದರೆ ಇಲ್ಲಿ ಆದ್ಯ ಕಾವ್ಯ ಅನ್ನುವಂಥದ್ದು ಪ್ರಾಚೀನ ಕನ್ನಡ ಕಾವ್ಯವನ್ನು ಸೂಚಿಸ್ತಾ ಇರ್ಬೋದು. ಶ್ರೀ ವಿಜಯ ಕವೀಶ್ವರ ಪಂಡಿತ ಚಂದ್ರ ಮತ್ತು ಲೋಕಪಾಲ ಅನ್ನುವಂತಹ ಈ ಹೆಸರುಗಳ ಬಗ್ಗೆ ಈಗಾಗಲೇ ಈ ಕವಿಗಳ ಹೆಸರುಗಳ ಬಗ್ಗೆ ವಿದ್ವಾಂಸರ ಊಹೆಗಳು ಇನ್ನೂ ಕೂಡ ಊಹೆಗಳಾಗಿಯೇ ಉಳಿದಿವೆ ಅನ್ನುವಂಥದ್ದನ್ನು ಗಮನಿಸಬೇಕು. ಇನ್ನು ನಾವು 5ನೆಯ ಪದ್ಯ ಭಾಗವನ್ನು ನೋಡ್ತಾ ಹೋಗೋಣ. ನುಡಿಗೆಲ್ಲಂ ಸಲ್ಲದ ಕನ್ನಡದೊಳ್ ಚತ್ತಾಣಮಂ ಬೆದಂಡೆಯುಂ ಎಂದೀಗಡಿನ ನೆಗಳ್ತೆಯ ಕಬ್ಬದೊಳ್ ಪುರಾತನ ಕವಿಗಳ್ ಒಡಂಬಡನ್ ಮಾಡಿದರ್. ಈ ಕಾವ್ಯ ಭಾಗದ ಭಾವಾರ್ಥವನ್ನು ನಾವು ಗಮನಿಸೋಣ. ಅಂದರೆ ಇಲ್ಲಿ ನುಡಿಗೆಲ್ಲಂ ಸಲ್ಲದ ಅಂದರೆ ಬೇರೆ ಭಾಷೆಗಳಿಗಿಂತ ಭಿನ್ನವಾದ ಕನ್ನಡದಲ್ಲಿ ಚತ್ತಾಣಮಂ ಬೆದಂಡೆಯುಂ ಅಂದರೆ ಚತ್ತಾಣ ಮತ್ತು ಬೆದಂಡೆ ಅನ್ನುವಂತಹ ಸಾಹಿತ್ಯ ಪ್ರಕಾರಗಳು. ಈ ಚತ್ತಾಣ ಮತ್ತು ಬೆದಂಡೆ ಈಗಡಿನ ಅಂದರೆ ಈಗಿನ ನೆಗಳ್ತೆಯ ಕಬ್ಬದೊಳು ಪ್ರಸಿದ್ಧ ಕಾವ್ಯಗಳಲ್ಲಿ ಪುರಾತನ ಕವಿಗಳಂದರೆ ಹಿಂದಿನ ಪ್ರಾಚೀನ ಕವಿಗಳೆಲ್ಲ ಇದ್ದಾರಲ್ಲ ಅವರು ಒಡಂಬಡನ್ ಮಾಡಿದರು ಅಂದರೆ ಹೊಂದಿಕೆಯಾಗುವಂತೆ ಮಾಡಿದರು ಅಂತ. ಬೇರೆ ಭಾಷೆಗಳಿಂದ ಭಿನ್ನವಾದಂತಹ ಕನ್ನಡದಲ್ಲಿ ಈಗಲೂ ಕೂಡ ಪ್ರಸಿದ್ಧವಾಗಿರುವಂತಹ ಚತ್ತಾಣ ಮತ್ತು ಬೆದಂಡೆ ಅನ್ನುವಂತಹ ಪ್ರಸಿದ್ಧ ಕಾವ್ಯಗಳಲ್ಲಿ ಸೇರುವಂತೆ ಪುರಾತನ ಕವಿಗಳು ಮಾಡಿದರು. ಅಂದರೆ ಈ ಚತ್ತಾಣ ಮತ್ತು ಬೆದಂಡೆ ಇದರ ಬಗ್ಗೆ ಅನೇಕ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗಿವೆಯಾದರೂ ಅವುಗಳ ಸ್ವರೂಪದ ಬಗ್ಗೆ ಸ್ಪಷ್ಟವಾಗಿಲ್ಲ. ಚಿತ್ರಾಯತನ ವೈದಂಡಿಕ ಅನ್ನುವಂಥ ಸಂಸ್ಕೃತ ಮೂಲದ ಸಾಹಿತ್ಯ ಪ್ರಕಾರಗಳೇ ಕನ್ನಡದಲ್ಲಿ ಚತ್ತಾಣ ಮತ್ತು ಬೆದಂಡೆ ಆಗಿವೆ ಅನ್ನುವಂಥದ್ದು ಒಂದು ಊಹೆ. ಆದರೆ ಈ ಹೆಸರಿನ ಪ್ರಕಾರಗಳು ಎಲ್ಲಿಯೂ ಕೂಡ ಉಕ್ತವಾಗಿಲ್ಲ ಅಂತ ವಿದ್ವಾಂಸರು ವ್ಯಕ್ತಪಡಿಸ್ತಾರೆ, ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸ್ತಾರೆ. 6ನೆಯ ಪದ್ಯ ಭಾಗವನ್ನು ಗಮನಿಸ್ತಾ ಹೋಗೋಣ. ಈಗ ಅಮಳಿನ ವೃತ್ತಮುಂ ಒಂದೊಂದು ಎಡೆಗೆ ಒಂದು ಜಾತಿ ಜಾಣಿ ಎಸೆಯೇ ಬೆಡಂಗುಂ ಒಂದಿ ಇವರೊಳ್ ಅಮರೆ ಸುಂದರ ರೂಪಿನ್ ಬೆದಂಡೆ ಕಬ್ಬಂ ಅದು ಅಕ್ಕುಂ.
ಕಂದಮುಂ ಅಂದರೆ ಕಂದಪದ್ಯವು, ಅಮಳಿನ ವೃತ್ತಮುಂ ಅಂದರೆ ಸ್ವಚ್ಛವಾದಂಥ ವೃತ್ತವು, ಒಂದೊಂದು ಎಡೆಗೆ ಒಂದು ಜಾತಿ, ಅಲ್ಲಲ್ಲಿ ಜಾತಿ ಪದ್ಯಗಳು, ಜಾಣ್ ಎಸೆಯ ಬೆಡಂಗುಂ ಒಂದಿ ಅಂದರೆ ಜಾಣ್ಮೆಯಿಂದ ಶೋಭಿಸಿ ಇವರೊಳ್ ಅಮರೆ ಇವುಗಳಲ್ಲಿ ಹೊಂದುವಂತೆ ಹೇಳಲು, ಸುಂದರ ರೂಪದಿಂದ ಬೆದಂಡೆ ಕಬ್ಬಂ ಅಂದರೆ ಬೆದಂಡೆ ಕಾವ್ಯ ಅದು ಆಗುತ್ತದೆ. ಅಂದರೆ ಕಂದಪದ್ಯ ಸ್ವಚ್ಛವಾದಂತಹ ವೃತ್ತ ಮತ್ತು ಅಲ್ಲಲ್ಲಿ ಜಾತಿ ಪದ್ಯಗಳು ಜಾಣ್ಮೆಯಿಂದ ಶೋಭಿಸುವಂತೆ ಸೇರಿ ಅಂದವಾಗಿರುವಂತೆ ಹೇಳಿದರೆ ಅದು ಒಂದು ಸುಂದರವಾದಂಥ ಬೆದಂಡೆ ಕಾವ್ಯವಾಗ್ತದೆ ಅಂತ ಶ್ರೀ ವಿಜಯ ಹೇಳ್ತಾರೆ. ಇಲ್ಲಿ ಬೆದಂಡೆ ಅನ್ನುವಂಥದ್ದು ಛಂದಸ್ಸಿನ ವಿಷಯ ಮಾತ್ರ ಹೇಳಿರುವಂಥದ್ದು. ಇದು ಮಾತ್ರ ಛಂದಸ್ಸಿನ ಕಂದ, ಅಕ್ಷರ ಛಂದಸ್ಸಿನ ವೃತ್ತ ಮತ್ತು ಅಂಶ ಛಂದಸ್ಸಿನ ಪದ್ಯಗಳು ಸೇರಿದ ವಿಶಿಷ್ಟ ಕಾವ್ಯ ಪ್ರಕಾರ ಯಾವುದು ಇದು ಬೆದಂಡೆಯನ್ನು ಅಂತ ಹಾಗೆಂದು ಊಹಿಸಬಹುದು. ಈಗ ನಾವು 7ನೆಯ ಪದ್ಯ ಭಾಗವನ್ನು ಗಮನಿಸ್ತಾ ಹೋಗೋಣ. ಪಲವಾಗಿರೆ ಸುಂದರ ವೃತ್ತಂಗಳ್ ಅಕ್ಕರಂ ಚೌಪದಿ ಮತ್ತಂ ದಲ್ ಗೀತಿಕೆ ತಿವದಿಗಳ್ ಅಂದಂ ಬೆತ್ತೆಸೆಯ ಪೇಳ್ದೊಡೆ ಅದು ಚತ್ತಾಣಂ. ವಿದ್ಯಾರ್ಥಿಗಳೇ, ಮೊದಲನೇ ಭಾಗದಲ್ಲಿ ಬೆದಂಡೆ ಕಾವ್ಯದ ಬಗ್ಗೆ ಹೇಳಿದರು. ಈಗ ಇಲ್ಲಿ ಚತ್ತಾಣ ಅನ್ನೋದು ಏನು ಅನ್ನುವಂಥದ್ದನ್ನು ಶ್ರೀ ವಿಜಯ ಹೇಳ್ತಾರೆ. ಕಂದಂಗಳ್ ಫಲವಾಗಿದೆ ಅಂದರೆ ಕಂದ ಪದ್ಯಗಳು ಹಲವು ಇದ್ದು, ಸುಂದರ ವೃತ್ತಂಗಳ್ ಅಂದರೆ ಸುಂದರ ವೃತ್ತಗಳು, ಅಕ್ಕರ ಚೌಪದಿ ಮತ್ತಂದಲ್ ಗೀತಿಕೆ ತಿವದಿಗಳು ಅಂದರೆ ಮತ್ತೆ ಗೀತಿಕೆ ತಿವದಿಗಳು, ಅಂದಂ ಬೆತ್ತೆಸೆಯ ಪೇಳ್ದೊಡೆ ಅಂದರೆ ಅಂದವಾಗಿ ಸೇರುವಂತೆ ಹೇಳಿದರೆ ಅದು ಚತ್ತಾಣ ಅಂದರೆ ಈ ಕಂದ ಪದ್ಯಗಳು ಹಲವಿರ್ತವೆ. ಅವುಗಳ ಜೊತೆಗೆ ಸುಂದರ ವೃತ್ತಗಳು, ಅಕ್ಕರ, ಚೌಪದಿ, ಗೀತಿಕೆ ಮತ್ತು ತಿವದಿಗಳು ಅಂದವಾಗಿ ಸೇರುವಂತೆ ಹೇಳಿದರೆ ಅದು ಚತ್ತಾಣವಾಗ್ತದೆ. ಹೀಗೆ ವಿವಿಧ ರೀತಿಯ ಛಂದೋಬಂಧಗಳಿಂದ ಕೂಡಿದ ಕಾವ್ಯ ಪ್ರಕಾರ ಚತ್ತಾಣ ಅನ್ನುವಂತಹ ಹೆಸರಲ್ಲಿ ಇಲ್ಲಿ ವಿದ್ವಾಂಸರು ಹೇಳ್ತಾರೆ. ಯಾವುದು ಕಂಡು ಬಂದಿಲ್ಲ. ಆದರೆ ಕವಿರಾಜ ಮಾರ್ಗದ ಪೂರ್ವಕಾಲದಲ್ಲಿ ಈ ಅಕ್ಷರ ಛಂದಸ್ಸು, ಮಾತ್ರಾ ಛಂದಸ್ಸು ಮತ್ತು ದೇಶಿ ಛಂದಸ್ಸು ವಿಸ್ತಾರವಾಗಿ ಬಳಕೆಯಾಗುತ್ತಿದ್ದವೆಂದು, ಅವೆಲ್ಲ ಸೇರಿ ಕೆಲವು ಕಾವ್ಯ ಪ್ರಕಾರಗಳು ರೂಪುಗೊಂಡಿದ್ದವೆ ಅನ್ನುವಂಥದ್ದನ್ನು ತಿಳಿಯಬಹುದು ಅಂತ ಇಲ್ಲಿ ವಿದ್ವಾಂಸರು ಹೇಳ್ತಾರೆ. ಇದುವರೆಗೆ ನಾವು ಗದ್ಯ ಪದ್ಯ ಕವಿಗಳು ಹಾಗೆ ಚತ್ತಾಣ ಮತ್ತು ಬೆದಂಡೆಯ ಬಗ್ಗೆ ಹೇಳಿರುವಂಥದ್ದು. ಮುಂದೆ ಈಗ ನಾವು ಕನ್ನಡ ಶ್ರೀ ವಿಜಯ ಹೇಳ್ತಾರೆ ಕನ್ನಡ ಜನರ ಬಗ್ಗೆ, ಕನ್ನಡ ನಾಡಿನ ಬಗ್ಗೆ, ಕನ್ನಡ ಜನರ ಬಗ್ಗೆ ಮುಂದಿನ ಪದ್ಯ ಭಾಗದಲ್ಲಿ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡೋಣ. ಕಾವೇರಿ ಇಂದಂ ಆ ಗೋದಾವರಿ ವರಂ ಇರ್ದ ನಾಡು ಅದು ಆ ಕನ್ನಡದೊಳ್ ಭಾವಿಸಿದ ಜನಪದಂ ವಸುಧಾ ವಿಲಯ ವಿಲೀನ ವಿಷದ ವಿಶೇಷಂ. ಈ ಭಾಗದಲ್ಲಿ ಕನ್ನಡ ನಾಡಿನ ಬಗ್ಗೆ, ಕನ್ನಡ ಜನರು, ಕರ್ನಾಟಕದಲ್ಲಿರುವಂಥ ಜನರ ವಾಸದ ಪ್ರದೇಶದ ಬಗ್ಗೆ ಇಲ್ಲಿ ಕವಿ ಹೇಳ್ತಾರೆ. ಹೇಗಿತ್ತು ಅನ್ನುವಂಥದ್ದು, ಕನ್ನಡ ನಾಡು ಹೇಗಿದೆ ಅನ್ನುವಂಥದ್ದು. ಕಾವೇರಿಯಿಂದ ಆ ಗೋದಾವರಿಯವರೆಗೂ ಇದ್ದ ನಾಡು ಅದು. ಆ ಕನ್ನಡ ನಾಡಿನಲ್ಲಿ ಸೇರಿದಂತಹ ಜನಪದ ಭೂಮಂಡಲದಲ್ಲಿರುವಂಥ ಒಂದು ಸುಂದರವಾದ ಪ್ರದೇಶಗಳಲ್ಲಿ ಒಂದಾಗಿದೆ ಅನ್ನುವಂಥದ್ದನ್ನು ಈ ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಹೇಳ್ತಾರೆ. ಇದರಲ್ಲಿ ಕನ್ನಡ ನಾಡು ಅಥವಾ ಪ್ರದೇಶ ಹೇಗಿತ್ತು ಅನ್ನುವಂಥದ್ದು ಅಂದರೆ ಕಾವೇರಿಯಿಂದ ಆ ಗೋದಾವರಿಯವರೆಗೂ, ಕಾವೇರಿ ನದಿ ನಿಮಗೆಲ್ಲ ಗೊತ್ತಿರ್ಬೋದು. ಕಾವೇರಿ ದಕ್ಷಿಣ ಭಾರತದ ಒಂದು ಪ್ರಮುಖ ನದಿ. ಹಾಗೆ ಗೋದಾವರಿ ಕೂಡ ದಕ್ಷಿಣ ಭಾರತದ ಮತ್ತೊಂದು ಪ್ರಮುಖ ನದಿ. ಇದು ಈ ಕಾವೇರಿಗಿಂತ ಬಹಳ ಉದ್ದಕ್ಕೆ ಉತ್ತರಕ್ಕೆ ಹರಿಯುತ್ತದೆ. ನಾಡ ಅಂದರೆ ನಿಮಗೆ ಗೊತ್ತಿರ್ಬೋದು, ನಾಡು ಅಥವಾ ಪ್ರದೇಶ. ಕನ್ನಡ ಭಾಷೆ ಇರುವ ಅಥವಾ ಕನ್ನಡ ನಾಡಿನಲ್ಲಿ ಅಂದರೆ ಇದು ಕನ್ನಡ ಭಾಷೆಯ ಮತ್ತು ಸಂಸ್ಕೃತಿಯ ಆಧಾರ ಬಲವಾಗಿದೆ. ಅಂದರೆ ಈ ಕನ್ನಡ ನಾಡಿನ ಭೌಗೋಳಿಕ ಹಾಗೆ ಭಾಷಿಕ ವ್ಯಾಪ್ತಿಯನ್ನು ಸೂಚಿಸುವಂಥದ್ದು. ಈ ಒಂದು ಉಳಿದ 3 ಪದ್ಯ ಭಾಗದಲ್ಲಿ ಈ ಪ್ರಶ್ನೆ ಬರಬಹುದು. ವಿದ್ಯಾರ್ಥಿಗಳೇ ಗಮನದಲ್ಲಿ ಇಟ್ಕೊಳ್ಳಿ. ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡು, ನುಡಿ ಮತ್ತು ಜನರ ಬಗ್ಗೆ ಹೇಳಿರುವುದೇನು ಅನ್ನುವಂತಹ ಪ್ರಶ್ನೆ ಕೊಟ್ಟರೆ ಈ 3 ಪದ್ಯ ಭಾಗವನ್ನು ಬರಿಬೇಕು. ಅದೇ ಮೊದಲಿದ್ದು ನಿಮಗೆ ಗೊತ್ತಾಯಿತು ಯಾವುದು, ಕಾವೇರಿಯಿಂದ ಗೋದಾವರಿವರೆಗೆ ಇರ್ದ ನಾಡು ಆ ಕನ್ನಡದೊಳು ಆ ಪದ್ಯ ಭಾಗ. ಈಗ ಮುಂದೆ ಹೇಳುವಂಥದ್ದು ನೋಡಿ. ಅದರೊಳಗಂ ಕಿಸುವೊಳಲ ವಿದಿತ ಮಹಾಕೋಪಣ ನಗರದ ಪುಲಿಗೆರೆಯ
ಸತ್ ಅಭಿಸ್ತುತಮಪ್ಪ ಒಂಕುಂದದ ನಡುವಣ ಕನ್ನಡದ ತಿರುಳ್. ಅಂದರೆ ಇಲ್ಲಿ ಈ ಕನ್ನಡ ನಾಡಿನಲ್ಲಿ ಕಿಸುವಳಲ ಹಾಗೆ ಪ್ರಸಿದ್ಧವಾದಂತಹ ಮಹಾಕೋಪಣ ನಗರದ ಪುಲಿಗೆರೆಯ ಸ್ತುತ್ಯವಾದಂತಹ ಉಮ್ಕುಂದದ ನಡುವೆ ಇರುವಂತಹ ನಾಡೆ ಅದು ತಿರುಳ್ಗನ್ನಡ. ಅಂದರೆ ಕನ್ನಡ ಮಾತನಾಡುವಂತಹ ಪ್ರದೇಶಗಳಲ್ಲಿ ತಿರುಳ್ಗನ್ನಡ ನಾಡನ್ನು ಗುರುತಿಸುವಂಥ ಪ್ರಯತ್ನ 9ನೇ ಶತಮಾನದಲ್ಲಿ ನಡೆದಿರುವಂಥ ಒಂದು ವಿಶೇಷ. ಕಿಸುವಳಲ್ ಅನ್ನುವಂಥದ್ದು ಈಗ ಅದು ಪಟ್ಟದಕಲ್ಲು. ಕೊಪ್ಪಣ ಅಂದರೆ ಈಗಿನ ಕೊಪ್ಪಳ. ಪುಲಿಗೆರೆ ಅಂದರೆ ಈಗಿನ ಲಕ್ಷ್ಮೇಶ್ವರ ಅನ್ನುವಂಥದ್ದು. ಒಂಕುಂದ ಅಂತ ಕೊಟ್ಟಿದ್ದಾರೆ ನೋಡಿ, ಈಗಿನ ಒಕ್ಕುಂದ. ಈ ಭಾಗಗಳಲ್ಲಿ ಈ ಕನ್ನಡ ನಾಡಿನಲ್ಲಿ ತಿರುಳ್ಗನ್ನಡವನ್ನು ಮಾತನಾಡ್ತಾ ಇದ್ರು. ಅದೇ ಕನ್ನಡ ನಾಡು ಅನ್ನುವಂಥದ್ದು. ಈಗ ಮುಂದೆ ಹೇಳ್ತಾರೆ ನೋಡಿ. தன் அரிது நொடியலும் நொடிதுதன் அரிது அறையலும் அற்பர் ಆ ನಾಡವರ್ಗಳ್ ಚದುರರ್ ಕುರಿತು ನಿಜದಿನ್ ಕುರಿತು ಓದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್. ಅಂದರೆ ಈ ಕರ್ನಾಟಕದಲ್ಲಿರುವಂತಹ ಕನ್ನಡ ನಾಡಿನಲ್ಲಿರುವಂತಹ ಜನರನ್ನು ಜನರು ಯಾವ ರೀತಿ ಕನ್ನಡದ ಜನಪದರು ಹೇಗಿದ್ದಾರೆ ಅನ್ನೋದನ್ನು ಶ್ರೀ ವಿಜಯ ತಮ್ಮ ಕವಿರಾಜ ಮಾರ್ಗದಲ್ಲಿ ಹೀಗೆ ಹೇಳ್ತಾರೆ. ಅಂದರೆ ಪದನ್ ಅರಿದು ನುಡಿಯಲು ಅಂದರೆ ಹದವರಿತು ಹೇಳಲು, ಪದವನ್ನು ಅರಿತು ಅದರ ಹದ ಹೇಗೆ ಅಂತ ಹೇಳಲು, ಹೇಳಿದುದನ್ ನುಡಿದುದನ್ ಅರಿದು ಅಂದರೆ ಹೇಳಿದುದನ್ನು ತಿಳಿದು, ಆರೈಲುಂ ಅರ್ಪರ್ ಅಂದರೆ ಶೋಧಿಸಬಲ್ಲವರು, ಈ ನಾಡಿನಲ್ಲಿ ಆ ನಾಡವರ್ಗಳ್ ಈ ನಾಡಿನವರು, ಅವರು ಚತುರರು ಬುದ್ಧಿವಂತರು, ನಿಜದಿಂ ಕುರಿತು ಓದದೆಯು ಅಂದರೆ ಉದ್ದೇಶಪೂರ್ವಕವಾಗಿ ಅವರು ಓದದಿದ್ದರೂ ಕೂಡ, ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ನಿರ್ದಿಷ್ಟಪೂರ್ವಕವಾಗಿ ಅಂದರೆ ಅನಕ್ಷರಸ್ಥರಾಗಿದ್ದರೂ ಕೂಡ ಅವರು ಕಾವ್ಯ ಪ್ರಯೋಗ ಮಾಡುವಷ್ಟು ಪರಿಣತ ಬುದ್ಧಿ ಇರುವವರು. ಅಂದರೆ ಸಾಮಾನ್ಯವಾಗಿ ಪಂಡಿತರು ಅನಕ್ಷರಸ್ಥರನ್ನು ತಿರಸ್ಕಾರದಿಂದ ನೋಡ್ತಾರೆ. ಆದರೆ ವಿದ್ಯಾವಂತರಿಲ್ಲದಿದ್ದರೂ ಕನ್ನಡ ಜನಪದರಿದ್ದಾರಲ್ಲ ಅವರು ಕಾವ್ಯ ಪ್ರಯೋಗ ಮಾಡಬಲ್ಲರು ಅಂತ ಇಲ್ಲಿ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡಿನ ಜನರನ್ನು ವರ್ಣಿಸ್ತಾರೆ. ವಿದ್ಯಾರ್ಥಿಗಳೇ, ನಿಮಗೆ ಇಟ್ಟಿರುವಂಥ ಈ ಪದ್ಯ ಭಾಗದಲ್ಲಿ ಕವಿರಾಜ ಮಾರ್ಗದ ಕೆಲವೊಂದು ಪದ್ಯ ಭಾಗಗಳನ್ನು ನಿಮಗೆ ಇಲ್ಲಿ ಪಠ್ಯವನ್ನಾಗಿ ಇಟ್ಟಿದ್ದಾರೆ. ಅದರಲ್ಲಿ ಕವಿರಾಜ ಮಾರ್ಗಕಾರನಾದಂತಹ ಶ್ರೀ ವಿಜಯ ಈ ಗದ್ಯ ಕವಿಗಳ ಬಗ್ಗೆ, ಪದ್ಯ ಕವಿಗಳ ಬಗ್ಗೆ, ಹಾಗೆ ಬೆದಂಡೆ ಮತ್ತು ಚತ್ತಾಣದ ಬಗ್ಗೆ, ಹಾಗೆ ಕನ್ನಡ ನಾಡು ನುಡಿ ಮತ್ತು ಅಲ್ಲಿಯ ಜನರ ಬಗ್ಗೆ ಹೇಳಿರುವಂತಹ ಈ ಕಾವ್ಯದಲ್ಲಿ ಇಷ್ಟನ್ನು ಮಾತ್ರ ನಿಮಗೆ ನೀಡಿದ್ದಾರೆ. ಇಷ್ಟನ್ನು ಮಾತ್ರ ಓದ್ಕೊಂಡ್ರೆ ಸಾಕಾಗ್ತದೆ ವಿದ್ಯಾರ್ಥಿಗಳೇ. ಒಂದೆರಡು ಸಲ ಈ ಪದ್ಯ ಭಾಗವನ್ನು ನೋಡಿಕೊಳ್ಳಿ, ಬಹಳ ಸುಲಭವಿದೆ. ನಿಮಗೆ ಯಾವುದೇ ಪ್ರಶ್ನೆ ಕೊಟ್ಟರೂ ಕೂಡ ಇದನ್ನು ಕೇಳಿ ಉತ್ತರವನ್ನು ನೀಡಬಹುದು, ಬಹಳ ಸುಲಭವಿದೆ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.